ಈ ಪಾಕಿಸ್ತಾನದ ಮಾನ ಮರ್ಯಾದೆ ಇಜ್ಜತ್ ಅಂತಾರಲ್ಲ, ಅದನ್ನ ದುಬೈ ಗ್ರೌಂಡ್ ಅಲ್ಲಿ ಬಗದು ಅದರಲ್ಲಿ ತುಂಬಿ ಹಾಗೆ ಮೇಲಿಂದ ರೋಡ್ ರೋಲರ್ ಅನ್ನ ಹಾಕಿ ಬಂದಿದೆ. ನೀನು ಬೇಡ, ನೀನ್ ಕೂಡ ಟ್ರೋಫಿನೂ ಬೇಡ, ಬೇರೆ ಯಾರಾದ್ರೂ ಟ್ರೋಫಿ ಕೊಟ್ರೆ ತಗೋತೀವಿ, ನೀನ್ ಕೊಟ್ರೆ ನಾವು ತಗೊಳ್ಳೋದಿಲ್ಲ. ಆ ನಕ್ವಿಗೆ ಈ ಮಖ ಮುಚ್ಚ ಅನ್ನೋ ತರದಲ್ಲಿ ಅವಮಾನ ಮಾಡಿ ಮೂಲೆಯಲ್ಲಿ ನಿಲ್ಸಿದ್ರಲ್ಲ, ಅದು ಆಗಬೇಕಾಗಿತ್ತು. ಅಲ್ಲಿ 3 ನಿಮಿಷ ಮಂಗ್ಯಾತರ ನಿಂತಿದ್ದ ಪಾಕಿಸ್ತಾನಗಳಿಗೆ ದೊಡ್ಡ ಅವಮಾನ ಆಗಿತ್ತು. ಈ ಉಗ್ರವಾದ ಹಾಗೂ ಭಾರತದ ಕ್ರಿಕೆಟ್ ಸ್ಪಿರಿಟ್ ಎರಡೂ ಒಟ್ಟಿಗೆ ಹೋಗೋದಿಲ್ಲ ಅಂತ ಭಾರತ ತೋರಿಸಿಕೊಟ್ಟು ಬ್ಯಾಟ್ ಅನ್ನ AK-47 ತರ ಹಿಡ್ಕೊಂಡು ಶೋಕಿಯನ್ನ ಮಾಡಿದ್ದ. ನಾವು ಈ ರಫೇಲ್ ಅನ್ನ ಹೊಡೆದೇ ಬಿಟ್ಟಿದೀವಿ ಅಂತ ಈ ತರ ಒಂದು ಸಿಗ್ನಲ್ ಮಾಡೋದು, ಬೂಮ್ರೋಸ್ ಅಂತ ಒಂದು ಯಾರ್ಕರಿಗೆ ಆ ಯಪ್ಪ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ಸ್ಟಂಪ್ ಅನ್ನೋದು ನೂರ್ ಖಾನ್ ಏರ್ ಬೇಸ್ ಅನ್ನ ದಾಟಿ ಹೋಗಿತ್ತು. ಹೀಗ್ ಮಾಡೋದಲ್ಲ, ಅದನ್ನ ತೆಗೆದು ಹೀಗಿಟ್ಕೋ ಅಂತ ಅದೇನೋ ಒಂದು ಸಿಗ್ನಲ್ ಮಾಡ್ದಾರಿ. ಈ ಗೆಲುವು ಇದೊಂದು ಜಸ್ಟ್ ಗೆಲುವಲ್ಲ, ಐತಿಹಾಸಿಕ ಗೆಲುವು, ಅವಿಸ್ಮರಣೀಯ ಗೆಲುವು. ಪಾಕಿಸ್ತಾನವನ್ನ ಕ್ರಿಕೆಟ್ ಇಂದ ಕಾಪಾಡಬೇಕು ಅಥವಾ ಕ್ರಿಕೆಟ್ ಅನ್ನೇ ಪಾಕಿಸ್ತಾನದಿಂದ ಕಾಪಾಡಬೇಕು, ಇದು ದೇವ್ರ ಹಣೆ ಗೊತ್ತಿಲ್ಲ. ಮೋದಿ ಅವರು ಹೋಗಿ ಹೋಗಿ ಸೀಳಿರೋ ಜಾಗಕ್ಕೆ ಬಿಸಿ ಬಿಸಿ ಔಟ್ಲ್ಯಾಂಡ್ ಸುರಿದವ್ರಲ್ಲ, ಅವ್ರು ಮಾತ್ರನ? ಖಂಡಿತ ಅಲ್ಲ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಹಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ಫ್ರೆಂಡ್ಸ್, ಈ ಏಷ್ಯಾ ಕಪ್ ಫೈನಲನ್ನ ಎಲ್ಲರೂ ನೋಡಿದ್ರ? ಖಂಡಿತ ನೋಡಿರ್ತೀರ. ಅಯ್ಯಯ್ಯೋ ಸೋತು ಬಿಡ್ತೀವಿ ಅಂತ ಒಂದಿಷ್ಟು ಜನ TV ಆಫ್ ಮಾಡಿ ಮಲಗಿರಬಹುದು. ಆದರೆ ಬೆಳಗ್ಗೆ ಅಂತೂ ಆಗಿರುವ ಧಾಮ್ ಧೂಮ್ ಧಮಾಕಗಳನ್ನು ನೋಡಿ ತುಂಬ ಖುಷಿ ಪಟ್ಟಿರ್ತೀರ. ಹಾಗೆ ಮಿಸ್ ಮಾಡಿಕೊಂಡವರು ಯಾಕಪ್ಪ ಇಂಥ ಮ್ಯಾಚನ್ನು ಮಿಸ್ ಮಾಡಿದೆ ಅಂತ ದೇವರಿಗೊಂದು ಶಾಪವನ್ನು ಹಾಕಿರ್ತೀರ. ಭಾರತ ಏಷ್ಯಾ ಕಪ್ಪನ್ನು ಗೆದ್ದಿರೋದು ಮಾತ್ರ ಅಲ್ಲ, ಈ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಈ ಪಾಕಿಸ್ತಾನದ ಮಾನ ಮರ್ಯಾದೆ ಇಜ್ಜತ್ ಅಂತಾರಲ್ಲ, ಅದನ್ನ ದುಬೈ ಗ್ರೌಂಡಲ್ಲಿ ಬಗದು ಅದರಲ್ಲಿ ತುಂಬಿ ಹಾಗೆ ಮೇಲಿಂದ ರೋಡ್ ರೋಲರ್ ಅನ್ನ ಹಾಕಿ ಬಂದಿದೆ. ಇದೆಲ್ಲ ಮೂಲ ಶುರುವಾಗಿದ್ದು ಎಲ್ಲಿಂದ ಗೊತ್ತಾ? ಆ PCB ಪ್ರೆಸಿಡೆಂಟ್ ಮೊಹಸಿನ್ ನಕ್ವಿ ಅಂತ ಇದ್ದಾನೆ. ಅವನು ACC ಅಧ್ಯಕ್ಷ ಕೂಡ ಹೌದು. ಇದು ICC ಟೂರ್ನಮೆಂಟ್ ಅಲ್ಲ, ACC ಅಂತ ಸಪ್ರೇಟ್ ಬರುತ್ತೆ. ಅದು ICC ಅದೇ ಭಾಗ. ACC ಅಂದರೆ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಅಂತ. ಅದರ ಈ ಪ್ರೆಸಿಡೆಂಟ್ ಆಗಿ ಆ ನಕ್ವಿ ಇರ್ತಾನೆ, ಮೊಹಸಿನ್ ನಕ್ವಿ. ಆತ ಭಾರತದ ವಿರುದ್ಧ ವಿಷ ಕಾರುವಂತಹ ವ್ಯಕ್ತಿತ್ವದವನು ಅಲ್ಲ. ಪಾಕಿಸ್ತಾನದ ಮಂತ್ರಿ ಅಂದರೆ ಮತ್ತೆ ವಿಷ ಕಾರದ ಇನ್ನೇನು ಅವರು ಪಾಯಸಾನ ಕೊಡ್ತಾರೆ? ಖಂಡಿತ ಇಲ್ಲ. ಈ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಾಕಷ್ಟು ಸಲ ಈ ನಾಲಿಗೆಯನ್ನು ಹರಿಬಿಟ್ಟಿದ್ದ. ಹಾಗೆ ಪುಂಖಾನುಪುಂಖವಾಗಿ ಸುಳ್ಳುಗಳನ್ನು ಹೇಳಿದ್ದ. ಈ 11 ಮಿಸೈಲ್ಗಳು ಭಾರತದಿಂದ ಬಂದಿದ್ದು ಹೌದು, ಆದರೆ ನಮ್ದೊಂದು ರೋಮ ಕೂಡ ಅಲುಗಾಡ್ಸೋಕ್ಕೆ ಭಾರತದ ಹತ್ರ ಆಗಿಲ್ಲ. ಆ ನೂರ್ ಖಾನ್ ಬೇಸನ್ನು ಉಡೀಸ್ ಮಾಡಿದ್ಯೋ ಅಂತ ಭಾರತ ಹೇಳ್ಕೊಳ್ಳುತ್ತಲ್ಲ, ಆದರೆ ಅದು ಏನೂ ಆಗೇ ಇಲ್ಲ ಅಂತ ಈತ ಪ್ರೆಸ್ ಮೀಟ್ಗಳಲ್ಲಿ ಹೇಳಿದ್ದ. और 7 मिसाइल थे। आप यकीन माने कि उन 7 मिसाइलों में से एक भी मिसाइल बेस के अंदर जाके नहीं गिरा। कुछ पहले गिर गए, कुछ बेस के बाहर गिर गए, कुछ साइड पे गिर गए, कोई मिसाइल बेस के अंदर जाके नहीं गिरा। बड़े क्लैरिटी के साथ हमें ये था कि आज अल्लाह ताला हमारी मदद कर रहे हैं, और अल्लाह ताला ने जिस तरह गैबी मदद की, इसी तरह जो उन्होंने नूर खान बेस पे हमारे पे हमला किया, हमारा कोई नुकसान नहीं हुआ. ಇಂಥ ವ್ಯಕ್ತಿ ACC ಪ್ರೆಸಿಡೆಂಟ್ ಅಂತೆ. ಏಷ್ಯಾ ಕಪ್ನಲ್ಲಿ ಅವನು ಕಾಣಿಸಿಕೊಳ್ತಾನಂತೆ. ಹಾಗೆ ಕಪ್ಪನ್ನ ಗೆದ್ದವರಿಗೆ ಅವನು ವೇದಿಕೆ ಮೇಲೆ ಬಂದು ಟ್ರೋಫಿಯನ್ನು ಕೊಡ್ತಾನಂತೆ. ನೀನು ಬೇಡ, ನೀನು ಕೂಡ ಟ್ರೋಫಿನೂ ಬೇಡ, ಬೇರೆ ಯಾರಾದರೂ ಟ್ರೋಫಿ ಕೊಟ್ಟರೆ ತಗೋತೀವಿ, ನೀನು ಕೊಟ್ಟರೆ ನಾವು ತಗೊಳ್ಳೋದಿಲ್ಲ ಅಂತ ಭಾರತದ ಕ್ರಿಕೆಟ್ ತಂಡ ನಿರ್ಧಾರ ಮಾಡ್ತು, ಘೋಷಣೆಯನ್ನು ಮಾಡ್ತು. ಹಾಗಾಗಿ ಮ್ಯಾಚ್ ಬೇಗ ಮುಗಿದಿದ್ರು ಕೂಡ ಆ ಪ್ರೆಸೆಂಟೇಷನ್ ಸೆರೆಮನಿ ರಾತ್ರಿ 1:15 ಶುರುವಾಗಿದೆ. ನಾನಂತೂ ನಿದ್ದೆ ಬರ್ತಾ ಇದ್ರು ಕೂಡ ಈಗ ಶುರುವಾಗುತ್ತೆ ಅಂತ ವೆಯ್ಟ್ ಮಾಡಿ 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 ಆಮೇಲೆ ಮಲಗಿದೆ. ಅಂದರೆ ಪೂರ್ತಿಯಾಗಿ ನೋಡಿಕೊಂಡು ಭಾರತ ಇನ್ನು ಆ ನಕ್ವಿ ಕೈಯಲ್ಲಿ ಟ್ರೋಫಿಯನ್ನು ತಗೊಳ್ಳೋದಿಲ್ಲ ಅಂತೆಲ್ಲ ನೋಡಿದ್ಮೇಲೆ, ಅದಾದ ಮೇಲೆ ಭಾರತ ಉಳಿಸ್ತಿದ್ದ ಪರಿ ಇತ್ತಲ್ಲ, ಅಂದರೆ ಟ್ರೋಫಿ ಇಲ್ಲದೇನೆ ನಿಮಗೆ T20 ವರ್ಲ್ಡ್ ಕಪ್ ಎಂದು ಫೈನಲ್ ಪ್ರೆಸೆಂಟೇಷನ್ ಸೆರೆಮನಿ ನೆನಪು ಮಾಡ್ಕೋಬೇಕು. ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಇದ್ದ, ಟೀಮ್ ಮೆಂಬರ್ ಎಲ್ಲ ಇದ್ರು. ಅಲ್ಲಿ ರೋಹಿತ್ ಶರ್ಮಾ ಈ ಮೊಬೈಲ್ನ ಟ್ರೋಫಿ ಅಂತ ಅಂದ್ಕೊಂಡ್ರೆ ಈ ಥರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡ್ಬಂದು ಹಿಂಗೆ ಸೆಲೆಬ್ರೇಷನ್ ಮಾಡಿದ್ನಲ್ಲ, ಅದೇ ರೀತಿಯಲ್ಲಿ ಏಷ್ಯಾ ಕಪ್ಪಲ್ಲಿ ಟ್ರೋಫಿ ಇಲ್ಲದೆ ಒಂದು ಕಾಲ್ಪನಿಕ ಟ್ರೋಫಿಯನ್ನು ತಗೊಂಡ್ಬಂದು ನಮಗೆ ಗೆಲುವೇ ಟ್ರೋಫಿ, ಭಾರತವೇ ಟ್ರೋಫಿ ಅಂತ ಭಾರತೀಯರು ಹೇಳಿದ್ರಲ್ಲ, ಆ ನಕ್ವಿಗೆ ಈ ಮಖ ಮುಚ್ಚ ಅನ್ನೋ ಥರದಲ್ಲಿ ಅವಮಾನ ಮಾಡಿ ಮೂಲೆಯಲ್ಲಿ ನಿಲ್ಲಿಸಿದ್ರಲ್ಲ, ಅದು ಆಗಬೇಕಾಗಿತ್ತು. ಭಾರತದ ತಾಕತ್ತು ಅಲ್ಲಿ ಸೈನ್ಯದಲ್ಲೂ ಅಷ್ಟೇ, ಕ್ರಿಕೆಟಿಗೆ ಬಂದರೂ ಅಷ್ಟೇ. ಪಾಕಿಸ್ತಾನ ಎದುರಾಳಿ ಅಂದರೆ
ನಾವು ಬೇರೆಯದೇ ಒಂದು ರೋಷಾವೇಶದಲ್ಲಿ ಹೋರಾಡ್ತೀವಿ ಅನ್ನೋದನ್ನು ತೋರಿಸಿಕೊಡ್ತು. ಆ ನಕ್ವಿ ನಕರಾಗಳು ಹೊಸದಾಗಿ ಏನಲ್ಲ. ಭಾರತದ ವಿರುದ್ಧ ಯಾವಾಗೆಲ್ಲ ಅವಕಾಶ ಸಿಗುತ್ತಲ್ಲ ಆವಾಗೆಲ್ಲವೂ ಕೂಡ ವಿಷವನ್ನು ಕಾರಿದ್ದಾನೆ. ಅಷ್ಟೇ ಅಲ್ಲ, ಆಪರೇಷನ್ ಸಿಂಧೂರದಲ್ಲಿ ಉಗ್ರ ಹೆಣಗಳು ಬಿದ್ವಲ್ಲ, ಆ ಹೆಣಗಳಿಗೆ ಈತ ಹೆಗಲಾಗಿದ್ದ, ಅವನ್ನ ದಫನ್ ಮಾಡೋಕ್ಕೆ. ಅಷ್ಟೇ ಅಲ್ಲ, ಈ ಪಾಕಿಸ್ತಾನದ ಸರ್ಕಾರದ ಸಕಲ ಗೌರವದೊಂದಿಗೆ ಆ ಉಗ್ರರ ಹೆಣಗಳಿಗೆ ಒಂದು ಬೀಳ್ಕೊಡುಗೆಯನ್ನು ಕೊಡ್ತಾರಲ್ಲ, ಆ ಸೆರೆಮನಿಯಲ್ಲಿ ಆ ಪುಣ್ಯಾತ್ಮ ಕಾಣಿಸ್ಕೊಂಡಿದ್ದ. ಅಷ್ಟು ಭಾರತದ ವಿರುದ್ಧ ಇರೋನು ಟ್ರೋಫಿಯನ್ನು ಕೊಟ್ಟರೆ ನಾವು ತಗೊಳ್ಳೋಕ್ಕಾಗುತ್ತಾ? ಆಗಲ್ಲ. ಹಾಗಾಗಿಯೇ ಭಾರತ ನಮಗೆ ಟೈಟಲ್ ಸಿಕ್ಕಿದೆ, ಅದು ಇತಿಹಾಸದಲ್ಲಿ ದಾಖಲಾಗುತ್ತೆ. 2025ರ ಏಷ್ಯಾ ಕಪ್ನ ವಿಜೇತ ತಂಡ ಭಾರತ ಅಂತ ಜಗಜ್ಜಾಹೀರು ಆಗಿದೆ. ನೀವು ಕೂಡ ಜುಜುಬಿ ಟ್ರೋಫಿ ನಮಗೆ ಬೇಡ, ನಿಮ್ಮ ಕೈಯಲ್ಲಿ ಕೊಟ್ಟರೆ ಬೇಡ, ಬೇರೆಯವ್ರು ಕೊಟ್ಟರೆ ತಗೋತೀವಿ ಅನ್ನೋ ಒಂದು ಸ್ಟ್ಯಾಂಡ್ ಇದೆಯಲ್ಲ, ಇದು ಜಾಗತಿಕವಾಗಿ ಪಾಕಿಸ್ತಾನಕ್ಕೆ ಒಂಥರ ದೊಡ್ಡ ಮುಜುಗರವನ್ನು ಮಾಡಿದೆ. ಶುರುವಿನಿಂದಲೂ ಕೂಡ ಭಾರತ ತುಂಬ ಕ್ಲಿಯರ್ ಆಗಿತ್ತು. ಫಸ್ಟ್ ಮ್ಯಾಚಿಂದ ಹೇಳ್ತೀನಿ ಕೇಳಿ. ಪ್ರತಿ 3 ಸಂಡೇ ನಾವು ಸಿಕ್ಕಿದ್ದೀವಿ, ಅಂದರೆ ಭಾರತ ಮತ್ತು ಪಾಕಿಸ್ತಾನ ಆಡಿದೆ. ಮೊದಲ ಮ್ಯಾಚಲ್ಲಿ ಈ ಸಾಮಾನ್ಯವಾಗಿ ಟಾಸಿಗೆ ಹೋಗುವಾಗ ಉಭಯ ದೇಶದ ನಾಯಕರು ಶೇಕ್ ಹ್ಯಾಂಡ್ ಮಾಡುವಂತಹ ಒಂದು ಪದ್ಧತಿ ಇದೆ. ಆದರೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಟಾಸನ್ನು ಹಾರಿಸ್ತಾನೆ, ಹಾಗೆ ಸೀದಾ ಅಲ್ಲಿ ಮ್ಯಾಚ್ ರೆಫ್ರಿನೋ ಕಾಮೆಂಟ್ರಿನೋ ಇರ್ತಾರಲ್ಲ, ಈಗ ನೀವು ಬ್ಯಾಟಿಂಗ್ ಮಾಡ್ತಿರೋ ಬಾಲಿಂಗ್ ಮಾಡ್ತಿರೋ ಅಂತ ಕೇಳ್ತಾರಲ್ಲ, ಅಲ್ಲಿಗೆ ಹೋಗಿ ನಮ್ಮ ನಿರ್ಧಾರವೇನು ಅನ್ನೋದನ್ನು ಹೇಳಿ ವಾಪಸ್ಸು ಬ್ಯಾಟಿಂಗಿಗೋ ಬಾಲಿಂಗೋ ರೆಡಿ ಆಗ್ತಾನೆ. ಅದಾದ ಮೇಲೆ ಇಂಡಿಯಾ ಗೆದ್ದ ಮೇಲೆ ಅಲ್ಲಿ ಈ ವಿನ್ನಿಂಗ್ ಶಾಟ್ ಬಂದ ಮೇಲೆ ಪಾಪ ಪಾಕಿಸ್ತಾನದವರು ಗ್ರೌಂಡಲ್ಲಿ ನಿಂತಿರ್ತಾರೆ. ಯಾವುದೇ ಮ್ಯಾಚ್ಗಳಾದರೂ ಕೂಡ ಎರಡೂ ತಂಡದ ಎಲ್ಲ ಆಟಗಾರರು ಹಾಗೂ ಅವರ ಈ ಸಹಾಯಕ ಸಿಬ್ಬಂದಿ ಕೋಚ್ ಎಲ್ಲರೂ ಇರುತ್ತಲ್ಲ, ಅವರು ಕೆಳಗಡೆ ಬಂದು ಎಲ್ಲರೂ ಕೂಡ ಶೇಕ್ ಹ್ಯಾಂಡ್ ಮಾಡಿ ವಾಪಸ್ ಹೋಗೋದೊಂದು ಪದ್ಧತಿ ಇತ್ತು. ಆದರೆ ಭಾರತ ಏನು ಮಾಡ್ತು, ವಿನ್ನಿಂಗ್ ಶಾಟ್ ಹೊಡಿತಾ ಅಪೋಸಿಟ್ ಸೈಡಲ್ಲಿ ನಾನ್ ಸ್ಟ್ರೈಕರ್ ಬ್ಯಾಟರ್ ಇದ್ರ ಅವನ ಜೊತೆಗೆ ಪೆವಿಲಿಯನ್ ಕಡೆ ಹೋಯಿತು. ಇವರು 3ರಿಂದ 4 ನಿಮಿಷ ಕಾದಿದ್ದು, ಅಂದರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಬರಬಹುದು, ಒಟ್ಟಿಗೆ ಬಂದು ಶೇಕ್ ಹ್ಯಾಂಡ್ ಮಾಡಿ ಹೋಗ್ಬೋದು ಅಂತ. ಇವ್ರು ಹೋಗ್ತಾ ಇದ್ದಾಗೆ ಪೆವಿಲಿಯನ್ ಬಾಗಿಲನ್ನು ಹಾಕಿಕೊಳ್ಳೋದಾಯಿತು. ಅಲ್ಲಿ 3 ನಿಮಿಷ ಮಂಗ್ಯಾತರ ನಿಂತಿದ್ದ ಪಾಕಿಸ್ತಾನಗಳಿಗೆ ದೊಡ್ಡ ಅವಮಾನ ಆಗಿತ್ತು. ಅದು ಭಯಂಕರ ಚರ್ಚೆಯನ್ನು ಹುಟ್ಟುಹಾಕ್ತು. ಭಾರತಕ್ಕೆ ಈ ಗೇಮ್ ಸ್ಪಿರಿಟ್ಟೇ ಇಲ್ಲ, ಅದಿಲ್ಲ ಇದಿಲ್ಲ ಏನೋ. ಆದರೆ ಈ ಉಗ್ರವಾದ ಹಾಗೂ ಭಾರತದ ಕ್ರಿಕೆಟ್ ಸ್ಪಿರಿಟು ಎರಡೂ ಒಟ್ಟಿಗೆ ಹೋಗೋದಿಲ್ಲ ಅಂತ ಭಾರತ ತೋರಿಸ್ಕೊಡ್ತು. ಇದಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ, ಇಷ್ಟೆಲ್ಲ ಇದ್ದವರು ಏಷ್ಯಾ ಕಪ್ಪಿಗೆ ಯಾಕೆ ಹೋಗಬೇಕಾಗಿತ್ತು ಅಂತ. ಇದು ಭಾರತ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಲ್ಲ. ಏಷ್ಯಾ ಅಂದರೆ ಸಾಕಷ್ಟು ದೇಶಗಳು ಇಲ್ಲಿ ಬಂದಿರ್ತವೆ. ತುಂಬ ದೇಶಗಳು ಆಡುವಂತಹ ಒಂದು ಟೂರ್ನಮೆಂಟಲ್ಲಿ ಭಾರತ ಹಾಗೆ ಹೋಗಲ್ಲ, ನಾನು ಮಾಡಲ್ಲ, ಪಾಕಿಸ್ತಾನ ಇದ್ದರೆ ಆಡಲ್ಲ ಅಂದ್ಬಿಟ್ರೆ ನಾಳೆ ಪಾಕಿಸ್ತಾನ ಅದನ್ನೇ ಈ ಬೆನಿಫಿಟ್ ಆಗಿ ತಗೊಳುತ್ತೆ. ಭಾರತ ಭಯ ಬಿದ್ದಿದೆ, ಆಪರೇಷನ್ ಸಿಂಧೂರಕ್ಕೆ ನಾವು ವಾಪಸ್ ಹೊಡೆದಿದ್ದಕ್ಕೆ ಇಷ್ಟೊಂದು ಹೆದರಿದೆ, ಹಾಗಾಗಿ ಕ್ರಿಕೆಟ್ ಆಡ್ತಾ ಇಲ್ಲ ಅಂತ ಅಲ್ಲಿ ವಿಶ್ವಸಂಸ್ಥೆಯಲ್ಲಿ ಹೋಗಿ ಬೊಗಳುವ ಕೆಲಸವನ್ನು ಮಾಡುತ್ತೆ. ಹಾಗೆ ಈ ಪಾಕಿಸ್ತಾನದ ಪ್ಲೇಯರ್ಗಳ ವಿಚಾರವನ್ನು ಹೇಳಲೇಬೇಕು. ಅಲ್ಲೊಬ್ರು ಪಕರ್ ಜಮಾಮ್ ಜೊತೆಗೆ ಇನ್ನೊಬ್ಬನು ಓಪನಿಂಗ್ ಬರ್ತಾನಲ್ಲ, ಅವನೇನೋ ಅಪ್ಪಿ ತಪ್ಪಿ ಎರಡನೇ ಸಂಡೇಯಲ್ಲಿ ಒಂದು 50 ಹೊಡೆದೇ ಬಿಟ್ಟ. ಅಬ್ಬಾಬಬ್ಬ, ನೋಡಬೇಕಿತ್ತು ಸೆಲೆಬ್ರೇಷನ್ನು. ಪಲಾಗಾಮ್ ದಾಳಿ ಆಯ್ತಲ್ಲ, ನಮ್ಮ ಭಾರತೀಯ ಹಿಂದೂ ಮಹಿಳೆಯರ ಸಿಂಧೂರವನ್ನು ಅಳಿಸಿ ಹಾಕಲಾಯ್ತಲ್ಲ, ನಮ್ಮ ಹಿಂದೂ ಗಂಡಸರನ್ನೇ ಹುಡುಕಿ ಧರ್ಮವನ್ನು ಕೇಳಿ ಪ್ಯಾಂಟನ್ನು ಬಿಚ್ಚಿ AK-47 ತಗೊಂಡು ಸುಡಲಾಯ್ತಲ್ಲ, ಅದೇ ರೀತಿಯ ಸೆಲೆಬ್ರೇಷನನ್ನು ಆ ಅಂಡೆ ಪಿರ್ಕಿ ಮಾಡಿದ್ದ. ಬ್ಯಾಟನ್ನು AK-47 ಥರ ಹಿಡ್ಕೊಂಡು ಶೋಕಿಯನ್ನು ಮಾಡಿದ್ದ. ಆ ಹಣೆ ಬರಕ್ಕೆ ಅವನಿಗೆ ಮ್ಯಾಗ್ಝಿನ್ ಎಲ್ಲಿರುತ್ತೆ, ಹಾಗೆ ಆ ಗನ್ನು ಬುಲೆಟ್ ಎಲ್ಲಿಂದ ಫೈರ್ ಆಗುತ್ತೆ ಅದು ಕೂಡ ಗೊತ್ತಿಲ್ಲ. ಯಾಕೆಂದರೆ ಬುಲೆಟ್ ಫೈರ್ ಆಗೋ ಜಾಗ ಚಿಕ್ಕದಿರುತ್ತೆ, ಮ್ಯಾಗ್ಝಿನ್ಗಳು ಈಗ ಎದೆಗೆ ಹಿಡ್ಕೋತಾರಲ್ಲ ಅದು ಅಗಲವಾಗಿರುತ್ತೆ. ಸೊ ಲೆಕ್ಕಾಚಾರದಂತೆ ಅವನು ಉಲ್ಟಾ ಬ್ಯಾಟ್ ಹಿಡಬೇಕಿತ್ತು. ಬಟ್ ಅವನು ಆತ್ಮಾಹುತಿ ಬಾಂಬರು ಅಂತ ತೋರಿಸ್ಕೊಳ್ಳೋಕೇನೋ ಹೇಳಿದ್ನೋ, ಆತ್ಮಾಹುತಿ ಯೋಧ ಅಂದರೆ ಪಾಕಿಸ್ತಾನದಲ್ಲಿ ಅವರು ಉಗ್ರನೇ, ಆ ಥರ ಏನಾದರೂ ಒಂದು ತಿಳಿಸ್ಕೊಡೋಕ್ಕೆ ಹೋದ್ನೋ ಗೊತ್ತಿಲ್ಲ, ಅದನ್ನು ಕೂಡ ಉಲ್ಟಾ ಹಿಡಿದಿದ್ದ. ಆಮೇಲೆ ರಹೂಫ್ ಅಂತ ಒಬ್ಬನು ಬೌಲರು, ಅವನು ಈಗಿನ ಪಾಕಿಸ್ತಾನದಲ್ಲೇ ಅತ್ಯಂತ ವೇಗದ ಬೌಲರ್ ಅಂತೆ. ಅವನಂತೂ ಭಯಂಕರ ಗಾಂಚಾಲಿಯನ್ನು ಮಾಡ್ತಾ ಇದ್ದ. ಅಂದರೆ ನಾವು ಈ ರಫೇಲನ್ನು ಹೊಡೆದೇ ಬಿಟ್ಟಿದ್ದೀವಿ ಅಂತ ಈ ಥರ ಒಂದು ಸಿಗ್ನಲ್ ಮಾಡೋದು, ಇಲ್ಲಿ ಇಂಡಿಯನ್ ಫ್ಯಾನ್ಸ್ ಹತ್ರ ಬಂದು ಅಂದರೆ ಫೀಲ್ಡಿಂಗ್ ಮಾಡುವಾಗ ಬೌಂಡ್ರಿಲಿ ಏನಾದ್ರು ಇರ್ತಾರಲ್ಲ ಅಲ್ಲಿ ಉರ್ಸೋದು, ಈ ಥರವನ್ನು ಮಾಡ್ತಾ ಇದ್ದ. ಆಮೇಲೆ ಬಿಡಿ, ನಿನ್ನ ಬೂಮ್ರಾ ಒಂದು ಬ್ರಹ್ಮೋಸ್ತರ ಬೂಮ್ರೋಸ್ ಅಂತ ಒಂದು ಯಾರ್ಕರಿಗೆ ಆ ಯಪ್ಪ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ಸ್ಟಂಪ್ ಅನ್ನೋದು ನೂರ್ ಖಾನ್ ಏರ್ ಬೇಸನ್ನು ದಾಟಿ ಹೋಗಿತ್ತು.
ಆಮೇಲೆ ಬೂಮ್ರಾ ಕೂಡ ಅದೇ ಸೆಲೆಬ್ರೇಷನ್ ಮಾಡಿ ರಿಯಲ್ ಅಟ್ಯಾಕ್ ಯಾವುದು, ನಕಲಿ ಅಟ್ಯಾಕ್ ಯಾವುದು ಅನ್ನೋದನ್ನು ಹೇಳ್ದ. ಈ ಗ್ಯಾಪಲ್ಲಿ ನಮ್ಮ ಭಾರತದ ಇನ್ನೊಬ್ಬ ಎಡಗೈ ವೇಗಿ ಹರ್ಷ್ದೀಪ್ ಸಿಂಗನ್ನು ಮರ್ತೇ ಬಿಟ್ಟಿದ್ದೆ. ಏನಪ್ಪ ಅಂತ ಕೇಳಿದ್ರೆ, ಆತ ಹೀಗೆ ಮಾಡ್ಕೊಂಡಿದ್ನಲ್ಲ ರೌಫಾ. ಹರ್ಷ್ದೀಪ್ ಸಿಂಗು ಆಡಿದ್ದು ಒಂದೇ ಮ್ಯಾಚು, ಅಂದರೆ ಪಾಕಿಸ್ತಾನ ಜೊತೆಗೆ. ಅವನೊಂದು ಸಿಗ್ನಲನ್ನು ಮಾಡ್ದ, ಹೀಗೆ ಮಾಡೋದಲ್ಲ, ಅದನ್ನು ತೆಗೆದು ಹೀಗೆ ಇಟ್ಕೋ ಅಂತ. ಅದು ಏನೋ ಒಂದು ಸಿಗ್ನಲ್ ಮಾಡ್ದಾರಿ. ಅದರಲ್ಲಿ ಅಡ್ರೆಸ್ ಇರಲಿಲ್ಲ, ಆದರೆ ಆ ಸಿಗ್ನಲ್ ಇದೆಯಲ್ಲ ಅದು ಸೀದಾ ಎಲ್ಲಿಗೆ ಹೋಗಿ ತಲುಪಬೇಕೋ, ಎಷ್ಟು ಆಳಕ್ಕೆ ಹೋಗಬೇಕಿತ್ತೋ ಅದು ಹೋಗಿದೆ. ಹಾಗೆ ಹರ್ಷದೀಪ್ ಸಿಂಗನ ನಿನ್ನೆ ಗೆದ್ದ ಮೇಲೆ ಪೋಸ್ಟ್ಗಳನ್ನು ನೋಡಿಬಿಟ್ರಂತೂ ಪಾಕಿಸ್ತಾನಕ್ಕೆ ಯಾಕಪ್ಪ ಏಷ್ಯಾ ಕಪ್ಪಿಗೆ ಬಂದ್ವಿ ಅನ್ನೋ ಥರ ಆಗಿರಬಹುದು. ಭಾರತ ಏಷ್ಯಾ ಕಪ್ ಆಡಬಾರ್ದು ಅಂತ ಹೇಳ್ತಾ ಇದ್ರಲ್ಲ, ಸ್ವಲ್ಪ ಒತ್ತಾಯ ಮಾಡಿದ್ದಿದ್ರೆ ನಾವೇ ಆಡ್ತಿರ್ಲಿಲ್ಲ ಅಂತ ನಿನ್ನೆಯ ರಿಸಲ್ಟ್ ಅದಾದಮೇಲೆ ಆಗ್ತಾ ಇರೋ ಅವಮಾನಗಳನ್ನು ಕಂಡು ಅವರು ಮಾತಾಡ್ಕೊಂಡಿರಬಹುದು. ಅಯ್ಯಯ್ಯೋ ನೋಡಬೇಕು, ಅಲ್ಲೊಬ್ಬ ಪಾಕಿಸ್ತಾನ ಪ್ಲೇಯರ್ ಇದ್ದಾನೆ, ವಿಕೆಟ್ ತೆಗೆದ್ಮೇಲೆ ಹಿಂಗಂತಾನೆ, ಇಲ್ಲಿಂದ ಹೋಗು ಅಂತ. ಸೊ ನಿನ್ನೆ ಈ ನಮ್ಮ ಸಾಮೂಹಿಕವಾಗಿ ನಿಂತ್ಕೊಂಡು ಆ ಕಡೆ ಜಿತೇಶ್ ಶರ್ಮಾ ಅಂತೆ, ಈ ಕಡೆ ಸಂಜು ಸ್ಯಾಮ್ಸನ್ ಅಂತೆ, ಇಲ್ಲಿ ಹರ್ಷ್ದೀಪ್ ಸಿಂಗ್ ಅಂತೆ, ಇನ್ನೊಬ್ಬ ಹರ್ಷಿತ್ ರಾಣಾ ಅಂತೆ, 3 ಜನ ಕೈ ಕಟ್ಕೊಂಡು ಚಲ್ ನಿಕಲ್ ಅಂತ ಉರಿಸಿದ್ದು. ಸೊ ಇಂಥ ಟ್ರೋಲ್ಗಳನ್ನೆಲ್ಲ ನೋಡುವ ಸೌಭಾಗ್ಯ ನಮಗೆ, ಹಾಗೆ ನೋಡುವ ದರಿದ್ರ ಭಾಗ್ಯ ಪಾಕಿಸ್ತಾನಕ್ಕೆ. ಈ 2 ಅಡ್ಕಸ್ಬಿಗಳ ಜೊತೆಗೆ ಇನ್ನೊಬ್ಬ ಇದ್ದಾನೆ, ಫಹೀಮ್ ಅಶ್ರಫ್ ಅಂತ. ಅವನಿಗಂತೂ ಇದು ಒಂದು ದೊಡ್ಡ ವೇದಿಕೆ. ಯಾಕೆಂದರೆ ಅವನ ಸೆಲೆಕ್ಷನ್ ಆದಾಗ ಪಾಕಿಸ್ತಾನದಲ್ಲೇ ಸಿಕ್ಕಾಪಟ್ಟೆ ಚರ್ಚೆಗಳಾಗಿತ್ತು. ಅವನು ಯಾವುದೋ ನೆಪೋಟಿಸಮ್ ಮೇಲೆ ಬಂದಿದ್ದಾನೆ, ಅವನಕ್ಕಿಂತ ಚೆನ್ನಾಗಾಡುವ ಪ್ಲೇಯರ್ಗಳು ಪಾಕಿಸ್ತಾನದಲ್ಲಿ ಇದ್ದಾರೆ, ಇವನಿಗೆ ಯಾಕೆ ಅವಕಾಶ ಕೊಟ್ಟರು ಅಂತ. ಅವನಿಗೆ ಬಿಡಿ, ಅವನು ಬರೋಕ್ಕಿಂತ ಮುಂಚೆನೇ ಭಾರತ ಅವನ ಮೇಲೆ ಒಂದು ಟಾರ್ಗೆಟ್ ಇಟ್ಕೊಂಡಿತ್ತು. ಯಾಕೆಂದರೆ ಆಪರೇಷನ್ ಸಿಂಧೂರ ಆದಾಗ ಆ ಮನುಷ್ಯ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಹಾಕಿದ್ದ. ಏನಂತ ಗೊತ್ತಾ, ಒಂದು ಕಾರ್ಟೂನ್, ಅದು ಗಿಬ್ಲಿ ಆರ್ಟ್ ಅಂತಾರಲ್ಲ ಅದು, ಅದಕ್ಕೆ ಭಾರತ ಮಾತೆಯನ್ನು ನಿಲ್ಲಿಸಿದ್ದಾನೆ, ಆಕೆಗೆ ಪಾಕಿಸ್ತಾನದ ಆರ್ಮಿಯ ಯೂನಿಫಾರ್ಮನ್ನು ಹಾಕಿರುವಂಥವನು ಈ ಸಿಂಧೂರವನ್ನು ಇಡ್ತಾ ಇರುವಂತಹ ಒಂದು ಇಮೇಜನ್ನು ಹಾಕಿಕೊಂಡಿದ್ದ. ಅವನು ಹೇಳೋಕ್ಕೆ ಬಂದಿರೋದೇನು ಅಂದರೆ, ಪಾಕಿಸ್ತಾನ ಗಂಡ ಆಗಬೇಕು, ಭಾರತಾಂಬೆ ಹೆಂಡತಿ ಆಗಬೇಕು ಅಂತ. ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗುತ್ತಾ ಭಾರತಕ್ಕೆ? ಕೊಡಬೇಕು ಉತ್ತರವನ್ನು, ಬ್ಯಾಟಲ್ಲೂ ಕೊಡಬೇಕು, ಬಾಲಲ್ಲೂ ಕೊಡಬೇಕು, ಹಾಗೆ ಬಾತಲ್ಲೂ ಕೊಡಬೇಕು ಅಂತ. ಬಾತ್ ಅಂದರೆ ಸ್ನಾನ ಅಲ್ಲ, ಬಾತ್ ಅಂದರೆ ಮಾತಲ್ಲಿ ಕೊಡಬೇಕು ಅಂತ. ಹಾಗಾಗಿ ಈ 3-4 ಜನ ಅಂಡೆ ಬೆಕ್ಕಿಗಳು ಇದ್ದ ಟೀಮಿಗೆ ಭಾರತ ತುಂಬ ಎದೆಗೆ ತಗೊಂಡು ಕ್ರಿಕೆಟನ್ನು ಆಡ್ತು. 3 ಸಂಡೆ ಕೂಡ ತೊಡೆ ಮೇಲೆ ಬಾಸುಂಡೆಯನ್ನೇ ಕೊಡ್ತು. ಈ ಗೆಲುವು ಇದೊಂದು ಜಸ್ಟ್ ಗೆಲುವಲ್ಲ, ಐತಿಹಾಸಿಕ ಗೆಲುವು, ಅವಿಸ್ಮರಣೀಯ ಗೆಲುವು. ನಿನ್ನೆ ಒಂದು ವೇಳೆ ಪಾಕಿಸ್ತಾನ ಗೆದ್ದು ಬಿಟ್ಟಿದ್ದಿದ್ರೆ ಅಂತ ತುಂಬ ಜನರಿಗೆ ಒಂದು ಆತಂಕ ಇತ್ತು. ಪಾಕಿಸ್ತಾನ ಗೆದ್ದು ಬಿಟ್ಟಿದ್ದಿದ್ರೆ ತುಂಬ ಅವಮಾನ ಆಗಿರೋದು. ಮೋದಿಯಿಂದ ಹಿಡಿದು ಅಮಿತ್ ಶಾ, ಜೈ ಶಾ, ಅಯ್ಯೋಯ್ಯೋಯ್ಯೋಯ್ಯೋ ಮಾಧ್ಯಮಗಳಿಗೆ ಭಾರತ ಹಾಗೂ ಈ ಮೋದಿಯ ಎಲ್ಲ ಒಂದು ಟೋಳಿ ಇದೆಯಲ್ಲ, ಇದು ಫ್ರೈಡ್ ರೈಸ್ ಥರ ಸಿಗ್ತಾ ಇತ್ತು. ಅಂದರೆ ಫ್ರೈ ಮಾಡೋದು ತಿನ್ನೋದು ಆ ಥರ ಆಗ್ತಾ ಇತ್ತು. ಆದರೆ ಭಾರತದ ಕ್ರಿಕೆಟ್ ಪ್ಲೇಯರ್ಗಳಿಗೆ ಮೋದಿಯನ್ನು ಕಾಪಾಡೋದು, ಅಮಿತ್ ಶಾವನ್ನು ಕಾಪಾಡೋದು ಯಾವ ಉದ್ದೇಶವೂ ಇರಲಿಲ್ಲ. ಭಾರತ ಗೆಲ್ಲಬೇಕು, ಇದು ಯಾವುದೇ ವೇದಿಕೆಯಲ್ಲಿದ್ದರೂ ಕೂಡ ಭಾರತ ಗೆಲ್ಲಬೇಕು. ಸೋಲು ನಮ್ಮ ಅತ್ಯಂತ ಕೆಟ್ಟ ಆಯ್ಕೆಯಾಗಿರಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆಡಿದ್ದಾರೆ. ಹಾಗೆ ತಿಲಕ್ ವರ್ಮಾ ಒಂದು ಹಂತದಲ್ಲಿ ಸೋತೆ ಬಿಡ್ತೀವೇನೋ ಅಂತ ಉಸಿರುಗಟ್ಟಿತ್ತು. ಈ ಹಾರ್ಟ್ ಅನ್ನೋದು ಲಬ ಅಂದ್ಕೊಂಡು ಇಲ್ಲಿ ತನಕ ಬಂದಿತ್ತು. ಆದರೆ ತುಂಬ ಜವಾಬ್ದಾರಿಯುತವಾಗಿ ತಿಲಕ್ ವರ್ಮಾ, ಹೊಸ ಹುಡುಗ, ಆಡಿದಾನೆ, ಆ ಪ್ರೆಷರ್ನ ಹ್ಯಾಂಡಲ್ ಮಾಡಿದ್ದಾನೆ. ಅದರ ಜೊತೆಗೆ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಶಿವಮ್ ದುಬೆ ಆಗಿರ್ಬೋದು, ತುಂಬ ಜವಾಬ್ದಾರಿಯುತ ಆಟವನ್ನು ಆಡಿ ಗೆಲುವಿನ ದಡವನ್ನು ಸೇರಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಬೇಕು. ಮ್ಯಾಚೆಲ್ಲ ಆಯಿತು. ಈ ಅವಮಾನದ ವಿಚಾರಕ್ಕೆ ಬಂದಾಗ ಆ ಮೊಹಸಿನ್ ನಖ್ವಿ ಇದಾನಲ್ಲ, ಪಾಪ ವೇದಿಕೆ ಮೇಲೆ ನಿಂತಿದ್ದ, ಈಗ ಬರ್ತಾರೆ ಅಂತ. ಲಿಟ್ರಲಿ ಯಾವ ಥರ ನಮ್ಮ ಭಾರತೀಯರು ಅವಮಾನ ಮಾಡಿದ್ರು ಅಂದರೆ, ಅಲ್ಲೇ ಗ್ರೌಂಡಿನ ಮೂಲೆಯಲ್ಲಿ ಈ ಗಾರ್ಡನ್ನಲ್ಲಿ ಕೂತ್ಕೊಂಡಿದ್ರು. ಅಂದರೆ ಆ ದುಬೈನ ಸ್ಟೇಡಿಯಂ ಒಳಗಡೆ ಈ ಟ್ರೈನಿಗೆ ಕಾಯ್ತಾರಲ್ಲ, ಆ ಥರ ಕೂತ್ಕೊಂಡಿದ್ರು. ಅಂದರೆ ನಮಗೇನು ಸಂಬಂಧನೇ ಇಲ್ಲ, ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಪಾಪ ಒಬ್ಬೊಬ್ಬರೇ ರನ್ನರ್ ಅಪ್ ಟೀಮಿನ ಪಾಕಿಸ್ತಾನದವರು ಬಂದು ಏನೇನೋ ದುಡ್ಡು ಇಸ್ಕೊಂಡು ಹೋಗೋದು ಅದು ಇದು ಮಾಡ್ತಾಯಿದ್ರು. ಇವರು ಪಾಪ ಅವ್ರ ಪಾಡಿಗೆ ಅವ್ರು ನೋಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಕೊಂಡು ಈ ಥರ ಕೂತಿದ್ರು. ಅವನು ಪ್ರೆಸಿಡೆಂಟು, ಚೇರ್ಮನ್ನು ಅನ್ನೋ ಯಾವ ಕಬಡ್ಡಿ ಕಾಸಿನ ಕಿಮ್ಮತ್ತನ್ನು ಕೂಡ ಭಾರತ ಕೊಟ್ಟಿಲ್ಲ, ಕೊಡಬಾರ್ದಿತ್ತು, ಕೊಡದೇನೆ ಒಳ್ಳೆ ಕೆಲಸನ ಮಾಡಿದ್ದಾರೆ. ನೋಡುವಷ್ಟು ಅವನು ನೋಡ್ದ, ಇವರು ಬರಲ್ಲ ಅವಮಾನ ಮಾಡೋಕ್ಕೆ ಅಂತಲೇ ಅಲ್ಲಿ ಮಲಗಿದ್ದಾರೆ ಅಂದ್ಕೊಂಡು ಆ ಟ್ರೋಫಿ ಸಮೇತ ತಗೊಂಡು ಹೋದ. ಈಗ ನಖ್ವಿಗೆ
ಟ್ರೋಫಿ ಕಳ್ಳ ಅಂತ ಟ್ರೆಂಡಿಂಗ್ ಮಾಡಲಾಗ್ತಾ ಇದೆ. ಬೇಕಾ ಇಂಥ ಅವಮಾನ? ನಾನೇ ಆಗಿದ್ದಿದ್ರೆ ಆ ಜಾಗದಲ್ಲಿ, ನೀವು ಶುರುವಿಂದನೂ ಡೇ ಒಂದಿಂದಲೂ ಟಾಸ್ ಆದಾಗಿಂದನೂ ಅವಮಾನ ಮಾಡಿಕೊಂಡೇ ಬಂದಿದ್ದೀರಾ, ಇಲ್ಲಿಗೂ ಅವಮಾನ ಮಾಡೋಕ್ಕೆ ಅಂತಲೇ ಬಂದಿದ್ದೀರಾ. ನಾನು ಬರಲ್ಲ ಅಂತ ಅವನು ಮುಂಚೆನೇ ಹೇಳಬೇಕಿತ್ತು. ಯಾಕೆಂದರೆ ಭಾರತ ನಿಲುವುಗಳು ಈಗ ಸರ್ ಹಿಂಗೆ ಮಾಡಿದ್ರೆ ಆಗ್ಬೋದಾ, ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ, ಏನಾದರೂ ಸಮಸ್ಯೆ ಆಗುತ್ತಾ? ಒಪಿನಿಯನ್ ಕೇಳುವ ಜಾಗದಲ್ಲಿ ಭಾರತ ಇಲ್ಲ. ಭಾರತ ಒಂದು ನಿರ್ಧಾರವನ್ನು ತಗೊಳ್ಳುತ್ತೆ. ನೀನು ಏಷ್ಯಾ ಕಪ್ಪಿನ ಪ್ರೆಸಿಡೆಂಟ್ ಆಗಿರು ಅಥವಾ ಅವ್ರ ಅಪ್ಪನೇ ಆಗಿರು, ನಾವು ತಗೊಳ್ಳೋ ನಿರ್ಧಾರಕ್ಕೆ ನೀವು ಬದ್ಧರಾಗಿರಬೇಕು. ನೀವು ಬದ್ಧರಾಗ್ತಿರೋ ಬಿಡ್ತಿರೋ ಅದು ನಿಮ್ಮ ಹಣೆ ಬರಹ. ನಾವು ಮಾತ್ರ ಏನನ್ನ ನುಡಿದಿದ್ದೇವೋ ಅದೇ ಥರ ನಡ್ಕೋತೀವಿ ಅಂತ ಭಾರತ ವಿರೋಧಿ ಪಾಕಿಸ್ತಾನದ ಮಂತ್ರಿಯೂ ಆಗಿರುವ ನಖ್ವಿಗೆ ಭಾರತವರು ನಕರ ಮಾಡಿದ್ದಾರೆ. ಹಾಗೆ ನಖ್ವಿಗೆ ನಖಶಿಖ ಅಂತ ಉರಿಸಿದ್ದಾರೆ. ಇಂಥ ಅವಮಾನ ಬೇಕೇನ್ರಿ? ನಾನೇ ಆಗಿದ್ದಿದ್ರೆ ಹೋಗ್ತಾ ಇದ್ದಂಗೆ ನಾನು ಈ ಜಾಗಕ್ಕೆ ರಾಜೀನಾಮೆನ ಕೊಡ್ತಾ ಇದ್ದೀನಿ ಅಂತ ಒಂದು ಲೆಟರ್ನ ಬರೆದು ಬೇಸಾಕಿ ಹೊರಡ್ತಾ ಇದ್ದೆ. ಆದರೆ ಅವರು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋದನ್ನು ಪಾಲಿಸ್ಕೊಂಡು ಬರ್ತಾರೋ ಪಾಕಿಸ್ತಾನದವರು. ಅವರಿಗೆ ಈ ಅಧಿಕಾರಗಳೇ ದೊಡ್ಡದು. ಹಾಗೆ ದುಬೈ ಅಂತ ಒಂದು ದುಬೈಯಲ್ಲಿ ಏನೋ ಇವೆಂಟ್ ಆಗ್ತಾ ಇದೆ ಅಂದರೆ ಅಲ್ಲೊಂದಿಷ್ಟು ರಾಜ ಮರ್ಯಾದೆ ಸಿಗುತ್ತೆ, ಒಳ್ಳೆ ಊಟ ಸಿಗುತ್ತೆ. ಇಂಥ ಆಸೆಗಳೊಂದಿಗೆ ಬದುಕ್ತಾ ಇರೋ ಬಿಕನಾಸಿ ದೇಶದಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಪುಣ್ಯ ಏಷ್ಯಾ ಕಪ್ಪನ್ನು ಬಾಯ್ಕಾಟ್ ಮಾಡಿದೆ ಭಾರತ, ಒಳ್ಳೆ ಕೆಲಸವನ್ನು ಮಾಡಿದೆ. ಹಾಗೆ ಗ್ರೌಂಡ್ ಯಾವುದೇ ಆಗಿರ್ಬೋದು, ಅದು ಬ್ಯಾಟಲ್ ಗ್ರೌಂಡ್ ಆಗಿರ್ಬೋದು, ಕ್ರಿಕೆಟ್ ಗ್ರೌಂಡ್ ಆಗಿರ್ಬೋದು, ಉತ್ತರ ಭಾರತ ಕೊಡುತ್ತೆ, ಈಸ್ಕೋಬೇಕು. ಅಲ್ಲಿ ಗುಂಡು ಕ್ಷಿಪಣಿಯಲ್ಲಿ ಕೊಡುತ್ತೆ, ಇಲ್ಲಿ ಬ್ಯಾಟು ಬಾಲಲ್ಲಿ ಕೊಡುತ್ತೆ. ಜೊತೆಗೆ ಆ ಮೀಸೆನ ತೆಗೆದಿರೋ ಇಬ್ರು ಓಪನರ್ಸ್ ಬರ್ತಾರಲ್ಲ, ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ಲು, ಅಯ್ಯೋ ಅವರಂತೂ ಪಾಕಿಸ್ತಾನವನ್ನು ಅದು ಯಾವ ಥರ ನೋಡಿದ್ರು ಅಂದರೆ ಈ ಗ್ಲೋಬಲ್ ಹ್ಯೂಮಿಲೇಷನ್ ಅಂತಾರಲ್ಲ ಆ ಥರ. ಈ ಅವಮಾನಕ್ಕೆ ಒಂದು ಲಿಮಿಟ್ ಇರಬೇಕ್ರಿ. ಆ ರೇಂಜಿಗೆ ಅವಮಾನ ಮಾಡೋದ? ಈಗ ಅದೇ ಚರ್ಚೆ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ. ಮುಂದೆ ಭಾರತ ಇರುವ ಯಾವುದೇ ಸೀರೀಸನ್ನು ಪಾಕಿಸ್ತಾನ ಆಡಬಾರದು. ಇದು ಪಾಕಿಸ್ತಾನಕ್ಕೆ ಮಾತ್ರ ಅವಮಾನ ಅಲ್ಲ, ಪಾಕಿಸ್ತಾನವನ್ನು ಬೆಂಬಲಿಸುವ ಪಾಕ್ ಕ್ರಿಕೆಟ್ ಅಭಿಮಾನಿಗಳಿಗೂ ಅವಮಾನ ಮಾಡಿದೆ. ಈ ಮೂಲಕ ಭಾರತ ಬಾಪ್ ಹೋತಾಯೆ, ಬೇಟಾ ಹೋತಾಯೆ ಅಂತ ಪದೇ ಪದೇ ಹೇಳ್ತಿತ್ತಲ್ಲ, ಅದನ್ನು ಪ್ರೂವ್ ಮಾಡಿದೆ. ನೀವು ಪ್ರೂವ್ ಮಾಡಿಸ್ಕೊಂಡ್ಬಂದಿದ್ದೀರಾ, ನಿಮಗೆ ಕ್ರಿಕೆಟ್ ಬೇಡ ಅಂತ ಅಲ್ಲಿಯ ಫ್ಯಾನ್ಸ್ಗಳು ಚರ್ಚೆ ಮಾಡ್ತಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಇದೆ. ಪುಣ್ಯ ಆವತ್ತು ಇರ್ಫಾನ್ ಪಠಾಣ್ ಹೇಳ್ದಂಗೆ ಇದೊಂದು ಮ್ಯಾಚು ಲೈವ್ ಟೆಲಿಕಾಸ್ಟ್ ಆಯಿತು, ಇಡೀ ಜಗತ್ತು ನೋಡ್ತು. ಇಲ್ಲಾಂದಿದ್ರೆ ಅಲ್ಲಿ ಶಾಹಿನ್ ಅಫ್ರಿದಿ ವಿಕ್ಟರಿ ಪರೇಡ್ಗೆ ರೆಡಿ ಆಗ್ತಿದ್ನೇನು. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗೆದ್ದಿದ್ದೀವಿ ಅಂತ ಬಂದಿದೆಯಲ್ಲ, ನಾವೇ ಗೆದ್ದಿರೋದು ಅಂತ ಅವನದೊಂದು ಸ್ಪ್ಲೆಂಡರ್ ಬೈಕ್ ತಗೊಂಡು ವಿಕ್ಟರಿ ಪರೇಡ್ಗೆ ರೆಡಿ ಆಗ್ತಾ ಇದ್ದ. ಸೊ ಏಷ್ಯಾ ಕಪ್ಪು ಅನೇಕ ಪಾಠಗಳನ್ನು ಕಲಿಸಿದೆ. ಅಂದರೆ ಪಾಕಿಸ್ತಾನಕ್ಕೆ ನೀವು ಹೇಗಿರಬಾರದು, ಹೀಗೆ ಇದ್ದರೆ ಭಾರತ ನಿಮ್ಮನ್ನು ಪ್ರತಿ ಹಂತದಲ್ಲೂ ಪ್ರತಿ ವೇದಿಕೆಯಲ್ಲೂ ಯಾವುದೇ ಸ್ಟೇಜಿನಲ್ಲೂ ಕೂಡ ಅವಮಾನವನ್ನು ಮಾಡದೇ ಇರೋದಿಲ್ಲ, ಬಟ್ಟೆ ಬಿಚ್ಚಿ ಬೆತ್ತಲು ಮಾಡಿ ಜಗತ್ತಿನ ಮುಂದೆ ನಿಲ್ಲಿಸುತ್ತೆ ಅನ್ನೋದನ್ನು ಖಡಕ್ಕಾಗಿ ಹೇಳಿದೆ. ಸೊ ಪಾಕಿಸ್ತಾನ ಬದಲಾಗುತ್ತಾ? ನನಗಂತೂ ದೇವರಾಣೆ ಅನುಮಾನ ಇದೆ. ಅವರು ಬದಲಾಗೋ ಜಾಯಮಾನ ಅಲ್ಲ. ಆ ದಪ್ಪ ರಕ್ತಗಳಿಗೆ ಅರ್ಥವೇ ಆಗೋದಿಲ್ಲ. ಅವರಿಗೆ ಗ್ಲೋಬಲ್ ಆಗಿ ಅವಮಾನ ಆಗೋದೇ ಒಂಥರ ಖುಷಿ ಇರಬೇಕು. ಅಂಥದ್ರಲ್ಲಾದರೂ ಪ್ರಚಾರದಲ್ಲಿದ್ದೀವಲ್ಲ ಅಂತ ಖುಷಿ ಪಡಬಹುದು. ಹಾಗಾಗಿ ಪಾಕಿಸ್ತಾನವನ್ನು ಕ್ರಿಕೆಟಿಂದ ಕಾಪಾಡಬೇಕು ಅಥವಾ ಕ್ರಿಕೆಟನ್ನೇ ಪಾಕಿಸ್ತಾನದಿಂದ ಕಾಪಾಡಬೇಕು, ಇದು ದೇವರಾಣೆ ಗೊತ್ತಿಲ್ಲ. ಈ ನಿರ್ಧಾರ ಮಾಡಬೇಕಾಗಿರೋದು PCB, ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್. ಹಾಗೆ ಯಾವ ನಖ್ವಿ ಇದಾನಲ್ಲ ಅವನು ಕೂಡ, ಅವನಿಗಲ್ಲಿ ರಾಜಕೀಯ ಪವರೂ ಇದೆ, ಜೊತೆಗೆ ಅಲ್ಲಿ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಪ್ರೆಸಿಡೆಂಟ್ ಕೂಡ ಹೌದು, ಮೇಲಿನಲ್ಲಿ ACC ಅಧ್ಯಕ್ಷ ಅಂತೆ. ಅವನಿಗೆ ಅವಮಾನ ಮಾಡೋ ಜಾಗದಲ್ಲಿ ಸರಿಯಾಗಿ ಅವಮಾನ ಮಾಡಲಾಗಿದೆ. ಹಾಗೆ ಭಾರತೀಯರು ನೀನು ಟ್ರೋಫಿ ಕೊಟ್ಟರೆ ಅದನ್ನು ಕಸದ ಥರ ನೋಡ್ತೀವಿ, ನಮಗೆ ಟ್ರೋಫಿನೇ ಬೇಡ, ಟೈಟಲ್ ಇದೆ ಅದೇ ಟ್ರೋಫಿ ಅನ್ನೋ ಥರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರೋಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಪೊಲಿಟಿಷಿಯನ್ಸು, ವಿಶೇಷವಾಗಿ ನರೇಂದ್ರ ಮೋದಿ ಅವರು ಟ್ವಿಟರ್ನ ಮಾಡಿದ್ದಾರೆ. ಅವರೇನು ಪ್ರೈಮ್ ಮಿನಿಸ್ಟ್ರಾ ಅಥವಾ ಟ್ರೋಲ್ ಮಿನಿಸ್ಟ್ರಾ ಅಥವಾ ಟ್ರೋಲಲ್ಲಿ ಒಂದು PhD ಮಾಡಿದಾರಾ ಅನ್ನೋದನ್ನು ಕಲಿಬೇಕಾಗುತ್ತೆ. ಕ್ರಿಕೆಟ್ ಮೈದಾನದಲ್ಲೂ ಆಪರೇಷನ್ ಸಿಂಧೂರ ಅಂತ ಹಾಕ್ತಾರಲ್ಲ, ಗಾಯದ ಮೇಲೆ ಉಪ್ಪು ಹಾಕೋದು ಓಕೆ, ಆದರೆ ಮೋದಿ ಅವರು ಹೋಗಿ ಸೀಳಿರೋ ಜಾಗಕ್ಕೆ ಬಿಸಿ ಬಿಸಿ ಔಟ್ಲ್ಯಾಂಡ್ನ ಸುರಿದವ್ರಲ್ಲ, ಅವರು ಮಾತ್ರನಾ? ಖಂಡಿತ ಅಲ್ಲ. ನಮ್ಮ ಅಮಿತ್ ಶಾ ಅವರು ಕೇಳಬೇಕಾ, ಅವರು ಪೋಸ್ಟ್ ಮಾಡೋದೇ ಕಾಯ್ತಾ ಇದ್ದೆ, ಇನ್ನೂ ಬಂದಿಲ್ವಲ್ಲ, ಬಂದೇ ಬಿಡ್ತು. ಶುರುವಲ್ಲಿ ನೋಡಿದ್ರೆ ತುಂಬ ಡೀಸೆಂಟಾಗಿ ಹಾಕಿದ್ದಾರೆ, ಅಂದರೆ ಈ ಭಾರತಕ್ಕೆ ಒಂದು ಶುಭವನ್ನು ಕೋರಿದ್ದಾರೆ. ಆದರೆ ಕೊನೆ ಲೈನು ಅದು ಸುತ್ತಿ ಬಳಸಿ ಹೋಗಿ ಮತ್ತೆ ಆಪರೇಷನ್ ಸಿಂಧೂರಕ್ಕೆ ಹೋಗಿದೆ. ಸೇಮ್ ಯೋಗಿ ಬಾಬಾ ಕೂಡ ಇದೇ ಥರದಲ್ಲಿ ಹಾಕಿದ್ದಾರೆ. ಹಾಗೆ ಭಾರತದ ಈ ಕ್ರಿಕೆಟ್ ಪೇಜ್ಗಳಿದೆಯಲ್ಲ, ಅವಂತೂ ವೆರೈಟಿ ಡಿಸೈನು, ಕಲರು ಟ್ರೋಲ್ಗಳನ್ನು ಮಾಡ್ತಾ ಇದೆ.
ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳು ನಿನ್ನೆ ಬಿಲವನ್ನು ಸೇರಿದ್ದಾರೆ. ಪಾಪ ಈಗ ಯಾವ ಮುಖ ಇಟ್ಕೊಂಡು ಪಾಕಿಸ್ತಾನದ ಆಟಗಾರರು ವಿಮಾನ ಹತ್ತಿ ಪಾಕಿಸ್ತಾನಕ್ಕೆ ಹೋಗಿ ಇಳಿತಾರೋ ಅವರಿಗಲ್ಲಿ ಇನ್ನು ಏನೇನು ಭವ್ಯ ಸ್ವಾಗತ ಕಾದಿದೆಯೋ ಆ ಅಲ್ಲಾಹನೇ ಬಲ. ಜೈ ಶ್ರೀರಾಮ್.